ಇನ್ನು ಚಿಕ್ಕಮಗಳೂರಿನಲ್ಲಿ ಈ ಕಥೆಯಾದ್ರೆ ಹಾವೇರಿಯಲ್ಲಿ ಹಾವೇರಿ ಟಿಕೆಟ್ಗಾಗಿ ಪಟ್ಟನ್ನ ಹಿಡಿದಿದ್ದಾರೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ. ಪುತ್ರ ಕಾಂತೀಶ್ಗಾಗಿ ಟಿಕೆಟ್ನ ಕೇಳ್ತಿದ್ದಾರೆ ಈಶ್ವರಪ್ಪ. ಕಳೆದ 3-4 ದಿನಗಳಿಂದ ಬೆಂಬಲಿಗರು ಕೂಡ ಒತ್ತಾಯವನ್ನ ಮಾಡ್ತಿದ್ದಾರೆ. ದಯವಿಟ್ಟು ಬನ್ನಿ ಈಶ್ವರಪ್ಪನವರೇ, ದೆಹಲಿಗೆ ಹೋಗೋಣ. ಈಶ್ವರಪ್ಪ ಪುತ್ರನಿಗೆ ಟಿಕೆಟ್ಗಾಗಿ ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀನಿ. ಕಾಂತೀಶ್ಗೆ ಟಿಕೆಟ್ ಕೊಡಿಸುವ ಬಗ್ಗೆ ಈ ರೀತಿಯಾಗಿ ಭರವಸೆಯನ್ನ ಕೊಟ್ಟಿದ್ದಾರೆ ಮಾಜಿ ಸಿಎಂ ಬಿಎಸ್ವೈ. ನನ್ನ ಜೊತೆ ಬಂದ್ರೆ ದೆಹಲಿಗೆ ಕರ್ಕೊಂಡು ಹೋಗ್ತೀನಿ, ಅಮಿತ್ ಶಾ ಜೊತೆ ನಾನೇ ಖುದ್ದು ಮಾತನಾಡಿಸ್ತೀನಿ, ಎಲ್ಲ ರೀತಿಯ ಪ್ರಯತ್ನಗಳನ್ನ ಮಾಡೋದಕ್ಕೂ ನಾನು ಸಿದ್ಧ ಇದ್ದೀನಿ ಅಂತ ಹೇಳಿ ಶಿವಮೊಗ್ಗದಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಕಾಂತೀಶ್ ಟಿಕೆಟ್ ವಿಚಾರವಾಗಿ ಪ್ರತಿಕ್ರಿಯಿಸಿದ್ದಾರೆ. ಎಲ್ಲರೂ ಕಷ್ಟಪಟ್ಟು ಗೆಲ್ಸೋಣ, ಅದನ್ನ ಅವರೇ ಬಂದ್ರೆ ಅಮಿತ್ ಶಾನ ಕನ್ವಿನ್ಸ್ ಮಾಡಕ್ ಅನುಕೂಲ. ದಯವಿಟ್ಟು ಹೇಳಿ, ನಾವೆಲ್ಲ ನಮ್ಮ ಶಕ್ತಿ ಮೇಲೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ, ಬರಕ್ಕೆ ಹೋಗೋದು. ನಾನು ಅವ್ರ ಜೊತೆಗಿದ್ದೇನೆ. ಈಶ್ವರಪ್ಪ ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಇನ್ನು ಪ್ರಹ್ಲಾದ್ ಜೋಶಿ ಅವ್ರ ಮನೆ ಕಳಿಸ್ಕೊಟ್ಟಿದ್ದೇನೆ. ನಾವೆಲ್ಲ ಪ್ರಯತ್ನ ಮಾಡ್ತೀವಿ, ಅವ್ರನ್ನ ಬರಕ್ ಹೇಳಿದೆ. ನಾವೆಲ್ಲ ಪ್ರಯತ್ನ ಮಾಡ್ತೀವಿ ಸರ್, ದಯವಿಟ್ಟು ಬನ್ನಿ. ಅವ್ರಿಗೆ ಹೇಳಿ ಡೆಲ್ಲಿಗೆ ಬಂದ್ರೆ ನಾನೇ ಅಮಿತ್ ಶಾ ಕರ್ಕೊಂಡು ನಾಳೆ ಮತ್ತೆ ಕರಿಬಹುದು. ಈ ಸಾರಿ ಮೀಟಿಂಗ್ ಅಲ್ಲಿ ಪ್ರಧಾನಿಯವರು ಇರ್ಬೋದು ಅಂತ ಕಾಣುತ್ತೆ. ಅದಕ್ಕೋಸ್ಕರ ಒಂದಿನ ಮುಂದಾಗ್ತಿರ್ಬೋದು. ಅದಕ್ಕೋಸ್ಕರ ಇವತ್ತು ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಯಾವಾಗ ಕರೀತಾರೆ ಅವ್ರು ಡೆಲ್ಲಿಗೆ ಹೋಗ್ತೀವಿ. ಮತ್ತೆ ಈಶ್ವರಪ್ಪನ ಮಗನ ಬಗ್ಗೆ ನಾವು ಶಕ್ತಿ ಮೀರಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗಲೂ ಕಾಲ ಮಿಂಚಿಲ್ಲ. ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ, ಅವ್ರು ಬಂದ್ರೆ ನಾನೇ ಅವ್ರ ಜೊತೆ ಕರ್ಕೊಂಡು ಅಮಿತ್ ಶಾ ಜೊತೆ ಮಾತಾಡ್ತೀನಿ. ನಮ್ಮ ಮಗನಿಗೆ ಸೀಟ್ ಕೊಡ್ಸಕ್ಕೆ ಏನ್ ಬೇಕೋ ನನ್ನಿಂದ ಆಗೋದಿಲ್ಲ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡಕ್ ಸಿದ್ಧ. ಅದೇ ಸರ್, ಈಶ್ವರಪ್ಪನವರು ಅದನ್ನೇ ಹೇಳಿದ್ರು ಸರ್. ಅಂದ್ರೆ ಯಡಿಯೂರಪ್ಪನವ್ರ ಮೇಲೆ ನನಗೆ ವಿಶ್ವಾಸ ಇದೆ, ನಮಗೆ ಕೈ ಬಿಡಲ್ಲ ಅನ್ನೋ ವಿಶ್ವಾಸ ಇದೆ. ಟಿಕೆಟ್ ಕೊಡಿಸಲ್ಲ. ಅವ್ರು ಬಂದ್ರೆ ಜೊತೆ ಕರ್ಕೊಂಡೋಗಿ ಮಾತಾಡ್ಬೋದಪ್ಪ. ಅವ್ರು ದಯವಿಟ್ಟು ಹೇಳ್ತಾನೆ, ನಾನು ನಿಮ್ಮ ಮೂಲಕ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತೀನಿ, ದಯವಿಟ್ಟು ಬನ್ನಿ ಡೆಲ್ಲಿಗೆ, ನಾನೇ ಅಮಿತ್ ಶಾ ಜೊತೆ ಕರ್ಕೊಂಡೋಗಿ ಮಾತಾಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.